ಹೋಗು. ಎಲ್ಲಿಗೆ? ಅದು ಅದು ನಿಮ್ಮ ಮನೆ. ನಮ್ಮನೆ? ಅದೇ ನಮ್ಮನೆ ಆಗುತ್ತೆ? ಇಲ್ಲ, ಅದು ನನ್ನ ಮನೆ ಅಲ್ಲ. ಇದು ನಿಮ್ಮ ಮನೆ. ನೀನು ದೀಪ. ಬೆಳಗು. ದುಷ್ಟರಿಗೆ ಕಾಳ್ಗಿಚ್ಚು, ಶಿಷ್ಟರಿಗೆ ನಂದಾದೀಪ. ಹೋಗು, ಬೆಳಗು. ಇಷ್ಟೊಂದು ಜನ ಅಪ್ಪಂದ್ರಿಗೆ ತನ್ನ ಮಗಳು ಮದ್ವೆನ ಹಾಗೆ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಏನೇನೋ ಆಸೆ ಇರುತ್ತಂತೆ. ನಿನಗ ಆ ಥರ ಆಸೆ ಎಲ್ಲ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ತಾಯಿ ಕಳ್ಕೊಂಡವಳು ನಾನು. ನೀನೊಬ್ಬನೇ ನಿಂತು ನನಗೆ ಕನ್ಯಾದಾನ ಮಾಡ್ಬೇಕಿತ್ತು. ಆದ್ರೆ ನಿನಗೆ ಆ ಅರಿವು ಇದೆಯಲ್ಲ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯಪ್ಪ, ಗೊತ್ತಿಲ್ಲದೆ ಇರೋದು ಇನ್ನೇನೋ ನಡೀತಿದೆ. ಅಪ್ಪ, ನೀನ್ ಹೇಗೆ ಇದ್ರು, ಏನೇ ಆಗಿದ್ರು, ನೀನ್ ನಮ್ಮಪ್ಪ ಅನ್ನೋದು ಮಾತ್ರ ನಿಜ. ನೀನ್ ನೋಡೋ ನೋಟದಲ್ಲಿ, ಆಡೋ ಮಾತಲ್ಲಿ ಅರ್ಥ ಇಲ್ಲ ಅಂದ್ರು ನಿನಗೆ ನನ್ನ ಮೇಲೆ ಬೆಟ್ಟದಷ್ಟು ಕಾಳಜಿದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಪ್ಪ. ಸುತ್ತ ನಡೀತಿರೋದೆಲ್ಲ ಒಂದಲ್ಲ ಒಂದಿನ ನನಗೂ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾನು ಕಾಯ್ತೀನಪ್ಪ. ನಾನು ಬರ್ತೀನಿ. ಅಪ್ಪ, ನನ್ನೆಲ್ಲ ಪ್ರಶ್ನೆಗಳಿಗೂ ನೀನು ಉತ್ತರ ಆಗೋದೇನು ಬೇಡ. ಇವತ್ತಾಯ್ತಲ್ಲ, ಇಡೀ ಪ್ರಪಂಚನೇ ನನ್ನಿಂದ ದೂರ ಇದ್ದು ಒಂಟಿಯಾಗಿ ನಾನು ಅಳ್ತಿರುವಾಗ ನೀನ್ ಬರೀ ನಿನ್ ಕಣ್ಣಿಂದನೇ ನನ್ನ ಸಮಾಧಾನ ಮಾಡೋ ಅಪ್ಪ ಆಗಿದೆಯಲ್ಲ, ಅಷ್ಟು ಸಾಕಪ್ಪ, ಅಷ್ಟು ಸಾಕು. ನಾನು ಬರ್ತೀನಿ. ಅಪ್ಪ, ಏನಾಗ್ತದೆ? ದುರ್ಗಂಗ್ ನಾನು ಯಾಕೆ ಕಾಣಿಸ್ತಿಲ್ಲ? ನನ್ನ ಧ್ವನಿ ಅವಳಿಗೆ ಏನಕ್ಕೆ ಕೇಳಿಸ್ತಿಲ್ಲ? ಎಲೆ ದಂಡ, ಪ್ರಕೃತಿ ನಿಯಮ ಉಲ್ಲಂಘನೆ ದಂಡ. ಅಂದ್ರೆ ನಾನು ಪ್ರಕೃತಿ ನಿಯಮ ಉಲ್ಲಂಘನೆ ಮಾಡಿದೀನ? ಅದಕ್ಕೆ ನಾನು ಇದು ಕಟ್ಟಿರೋ ಬೆಲೆನಾ? ತಪ್ಪಿಲ್ಲ. ನಿನ್ನ ಕುಟುಂಬ ರಕ್ಷಣೆ ನಿನ್ನ ಹೊಣೆ. ತಪ್ಪಿಲ್ಲ. ಸರಿ ತಪ್ಪು ವಿಷಯ ಅಲ್ಲ. ಪ್ರಕೃತಿ ನಿಯಮ ಉಲ್ಲಂಘನೆ ಬೆಲೆ ತೆರಬೇಕು. ಬೆಲೆ ಅಂದ್ರೆ ಆತ್ಮ ಮನುಷ್ಯ ದೇಹ ಪ್ರವೇಶ ವಿನಾ ಅನುಮತಿ ಪ್ರವೇಶ ಉಲ್ಲಂಘನೆ. ಅಂದ್ರೆ ನಾನು ದುರ್ಗನ ಅನುಮತಿ ಇಲ್ಲದೆ ಅವಳ ದೇಹನ ಪ್ರವೇಶ ಮಾಡಿದಕ್ಕೆ ಪ್ರಕೃತಿ ನಿಯಮ ಉಲ್ಲಂಘನೆ ಆಯ್ತು ಅಂತ ನೀನು ಹೇಳ್ತಾ ಇದೀಯಾ? ಅದಕ್ಕೆ ನಾನು ಅವಳಿಗೆ ಕಾಣಿಸ್ತಿಲ್ಲ, ನನ್ನ ಧ್ವನಿ ಅವಳಿಗೆ ಕೇಳಿಸ್ತಿಲ್ಲ ಅಂತ ನೀನು ಹೇಳ್ತಾ ಇದೀಯಾ? ಗೋಚರ. ನೀನು ಅಗೋಚರ. ಅಪ್ಪ, ಮತ್ತೆ ಇನ್ಯಾವತ್ತು ನಾನು ಅವಳ ಹತ್ರ ಮಾತಾಡ್ಬೋದು, ಅವಳು ನನ್ನ ನೋಡ್ಬೋದು? ಬಾ ದುರ್ಗಾ. ದುರ್ಗಾ, ನೀನೀಗ ಈ ಮನೆ ಸೊಸೆ. ನಮ್ಮ ಶರತ್ತಿಗೆ ಹೆಂಡತಿ, ನಮ್ಮ ಹಿತಾಪಟ್ಟಿಗೆ ತಾಯಿ. ನಿನಗಿಂತ ಮುಂಚೆ ಈ ಜಾಗ ಬೇರೆಯವ್ರದ್ದಾಗಿತ್ತು. ಅದು ಯಾರು ಗೊತ್ತಾ? ನಮ್ಮ ಅಂಬಿಕಾಗಿ. ಅಯ್ಯೋ ದೇವ್ರೆ,
ಮಾವ ಯಾಕೆ ಇದನ್ನೆಲ್ಲ ಈಗ ಹೇಳ್ತಾ ಇದಾರೆ? ರಾಣಿ, ಈ ತಂಪೊತ್ತಲ್ಲಿ ಆ ದೆವ್ವದ ಹೆಸರು ಯಾಕೆ ತೆಗಿತಾ ಇದೆ ನಮ್ಮಣ್ಣ? ನಿಮ್ಗೆ ಸ್ವಲ್ಪ ಬಿಸಿ ಆಗ್ಲಿ ಅಂತಿರ್ಬೇಕು. ಬಿಸಿ ನೀರು ನೆನಪಿದೆಯಾ? ರಾಣಿ, ದುರ್ಗಾ, ಈಗ ನೀನು ನಮ್ಮ ಅಂಬಿಕಾ ಸ್ಥಾನದಲ್ಲಿ. ಬರೀ ಜಾಗ ಮಾತ್ರ ಅಲ್ಲ, ಅವಳ ಜವಾಬ್ದಾರಿ, ಅವಳ ಕರ್ತವ್ಯ ಎಲ್ಲ ನಿಂದೇ ಆಗಿರುತ್ತೆ. ಅವಳ ಹಾದಿಲಿ ಮುಂದೆ ನೀನು ಹೆಜ್ಜೆ ಹಾಕಬೇಕು. ಅದಕ್ಕೋಸ್ಕರ ಅವಳ ಆಶೀರ್ವಾದ ಸದಾ ನಿನಗಿರಲಿ ಅನ್ನೋದೇ ನನ್ನ ಇಚ್ಛೆ. ಅಪ್ಪ ಏನು ಮಾತಾಡ್ತಾ ಇದ್ದೀರಾ? ಅಂಬಿಕಾ ಸ್ಥಾನ ಯಾರು ತುಂಬೋದಕ್ಕಾಗಲ್ಲ ಅಂತ ನಾನು ಹೇಳಿದ್ದೀನಲ್ವಾ? ಹೌದಪ್ಪ, ನಾವು ಹೇಳೋದೊಂದು, ಆ ತಾಯಿ ಮಾಡೋದು ಇನ್ನೊಂದು. ಈಗ ಇಷ್ಟೆಲ್ಲ ನಡೆದಿದೆ, ಮುಂದೆ ಏನೇನಾಗುತ್ತೋ ನೋಡ್ಬೇಕಷ್ಟೆ. ಅಲ್ಲ ಅಪ್ಪ, ನೋಡು, ವಿಷಯ ಏನೇ ಇದ್ದಿರಬಹುದು, ಆದರೆ ದುರ್ಗಾಗೆ ನೀನು ತಾಳಿ ಕಟ್ಟಿರೋದು ಸತ್ಯ. ಅವಳು ಈ ಮನೆ ಸೊಸೆಯಾಗಿರೋದು ಅಷ್ಟೇ ಸತ್ಯ. ದುರ್ಗಾ, ನಮ್ಮ ಅಂಬಿಕಾ ಎಲ್ಲೇ ಇದ್ರೂ ನಿನ್ನ ನೋಡಿ ಖುಷಿ ಪಟ್ಟಿರ್ತಾಳೆ ಅನ್ನೋ ನಂಬಿಕೆ ನನಗಂತೂ ಇದ್ದೇ ಇದೆ. ಬಹುಶಃ ಅವಳು ನಿನ್ನ ಅಕ್ಕನ ಸ್ಥಾನದಲ್ಲಿ ನಿಂತು ಆಶೀರ್ವಾದ ಮಾಡಬಹುದೇನು. ಅದಕ್ಕೆ ಅಂಬಿಕಾ ಫೋಟೋನ ನಾನು ತರಿಸಿರೋದು.